ಸರ್ ನಾವು ಮಾಸ್ಟರ್ಗೆಲ್ಲ ಬಂದಿದ್ದೀವಿ. ನಮಸ್ಕಾರ ಸರ್. ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಕಾರ್ಲಮಗಡಗೌಡ ಅಂತ. ಹಾಸನ ನಮ್ಮ ಮಾಸ್ ಟಿ ವಿ ಚಾನಲ್ ವತಿಯಿಂದ ನಮಗೆ ತುರ್ತಿನ ಒಂದು ವಿಚಾರ ಬಂತು ಅಂತೇಳಿ ನಾವು ಇಲ್ಲಿ ಆಗಮಿಸ್ತೀವಿ ಹಾಸನಕ್ಕೆ. ಇವತ್ತು ಬಂದು ನೋಡಿದಾಗ ಹಾಸನ ಕೋರ್ಟಲ್ಲಿ ನಮ್ಮ ಹಾಸನ ಜಿಲ್ಲಾ ಅಧಿಕಾರಿ ಒಂದು ಇನೋವಾ ಕಾರ್ ನಿಂತ್ಕೊಂಡಿದೆ. ಏನಕ್ಕೆ ಅಂತ ತಿಳಿಸ್ಕೊಡ್ತೀರಾ ಸರ್? ಇದು ಹಾಸನದ ಪ್ರಧಾನ ಸಿವಿಲ್ ಜಡ್ಜ್ ಹಿರಿಯ ವಿಭಾಗದ ನ್ಯಾಯಾಲಯದ LIC ಎಕ್ಸಿಕ್ಯೂಷನ್ 269/25ಕ್ಕೆ ಸಂಬಂಧಪಟ್ಟಂಗೆ 11 ಲಕ್ಷ ಚಿಲ್ಲರೆಗೆ ಸಂಬಂಧಪಟ್ಟಂಗೆ 11 ಲಕ್ಷ ಚಿಲ್ಲರೆನ ಪರಿಹಾರವಾಗಿ ಪಾವತಿ ಮಾಡದಿದ್ದ ಕಾರಣ ಈ ಜಿಲ್ಲಾಧಿಕಾರಿಯವರ ಕಾರನ್ನು ಒಂದು ನ್ಯಾಯಾಲಯಕ್ಕೆ ಸೀಸ್ ಮಾಡಲಾಗಿದೆ. ಬಟ್ ಈ LIC ಕೇಸು ಏನಿದೆ, LIC ಕೇಸ್ಗೆ 11 ಲಕ್ಷ ಚಿಲ್ಲರೆ ಕಟ್ಟದೇ ಇರೋಂಥ ಕಾರಣದಿಂದ ಜಿಲ್ಲಾಧಿಕಾರಿಯವರ ಕಾರನ್ನು ಜಪ್ತಿ ಮಾಡಲಾಗಿದೆ. ಒಂದು ಈ ಹಿಂದೆ ಒಂದು ವಾರದಿಂದ ಅಸಿಸ್ಟೆಂಟ್ ಕಮಿಷನರ್ ಕಾರು ಕೂಡ ಸೀಸ್ ಆಗಿ ಇಲ್ಲೇ ನಿಂತಿದೆ, ಪಕ್ಕದಲ್ಲೇ ಇದೆ ಹಿಂಭಾಗದಲ್ಲಿದೆ. ಈ ಒಂದು 10 ಡೇಸ್ ನಂತರದಲ್ಲಿ ಈ ದಿನ ಜಿಲ್ಲಾಧಿಕಾರಿಯವರ ಕಾರು ಕೂಡ ಅಮಾನತಾಗಿದೆ. ಸರ್, ಈಗ ಮುಂಚೆ ಸರ್ ಹೀಗಿದ್ದಾಗ ನಾವು ವಿಶೇಷ ಒಂದು ಇದ್ರ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಕೆ ಹೋದಾಗ ಈ ಹಿಂದೆ ಇದ್ದಕ್ಕಂಥ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷಗಳು ಹಿಂದೆ ಆಗಲಿ 2 ವರ್ಷ 3 ಹಿಂದೆಗಡೆ ಇದುವರೆಗೂ ಯಾವುದು ಜಿಲ್ಲಾಧಿಕಾರಿಗಳು ಕಾರಾಗಲಿ ಮತ್ತು AC ಇಂಥ ಕಾರ್ ಹೇಳಿದ್ರಿ, ಇದ್ರ ಬಗ್ಗೆ ಯಾವ ವಿಚಾರಗಳಿಲ್ಲ. ನೀವು ಅಧ್ಯಕ್ಷ ಆದಮೇಲೆ ಇಂಥ ಒಂದು ಘೋರ ಒಂದು ನಿರ್ಧಾರ ತೆಗೆದುಕೊಂಡು ಛಲವಾಗಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಿ? ರೈತರಿಗೆ ಮೇಲಾಗಿ ವಕೀಲರು ನೊಂದವರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ವಕೀಲರ ಒಂದು ಶ್ರಮ ಇವತ್ತು ನಮ್ಮ ರೈತರಿಗೆ ಪರಿಹಾರವಾಗಿ ನೀಡತಕ್ಕಂಥ ಹಣವನ್ನು ನೀಡದೇ ಇರೋ ಕಾರಣದಿಂದ ಜಿಲ್ಲಾಧಿಕಾರಿಯವರ ಕಾರನ್ನು ಜಪ್ತಿ ಮಾಡಿ ನ್ಯಾಯಾಲಯದ ಆದೇಶದಂತೆ ಈ ದಿನ ನಮ್ಮ ಕೋರ್ಟ್ ಆವರಣದಲ್ಲಿ ಇರಿಸಿದೆ. ಸರ್, ಇವತ್ತು ಜಿಲ್ಲಾಧಿಕಾರಿ ಮಾಡ್ತೀರಾ, ನಾಳೆ ಮತ್ತೊಬ್ಬರು ಅಧಿಕಾರಿ ಮಾಡ್ಬೋದು, ಸಚಿವರದ್ದು ಮಾಡ್ಬೋದು. ಯಾಕೆ ಸರ್? ಅಂದರೆ ಇಷ್ಟೊಂದು ಶಕ್ತಿ ಇದೆಯೇ ನಮ್ಮ ಹಾಸನ ಜಿಲ್ಲಾಧ್ಯಕ್ಷರ ಒಂದು ಕೂಟದಲ್ಲಿ? ವಕೀಲರ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸ್ವತಂತ್ರ ಬರಲಿಕ್ಕಾಗಿ ಹೋರಾಟ ಮಾಡಿದವರು ವಕೀಲರು. ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಅನ್ಯಾಯ ಆದರೆ ಫಸ್ಟ್ ನಿಲ್ಲೋರು ವಕೀಲರು, ನೊಂದವರ ಪರವಾಗಿ ನಿಲ್ಲೋರು ವಕೀಲರು. ಆದ್ದರಿಂದ ವಕೀಲರಿಗೆ ನ್ಯಾಯ, ನೀತಿ, ಧರ್ಮ ಎಲ್ಲ ಗೊತ್ತಿದೆ. ಹಾಗಾಗಿ ನಾವು ನ್ಯಾಯದ ಪರವಾಗಿ ನಿಲ್ತೀವಿ ಹೊರತು ಅನ್ಯಾಯದ ಪರವಾಗಿ ನಾವು ನಿಲ್ಲೋದಿಲ್ಲ ವಕೀಲರು. ಸರ್, ಈಗೇನು ಈಗ ಜಿಲ್ಲಾಧಿಕಾರಿ ಒಂದು ವಾಹನ ನಮ್ಮ ನ್ಯಾಯಾಲಯ ಇದನ್ನೇನಾದ್ರು ಫೀಸ್ ಕಟ್ಟರೆ ಇಲ್ಲೇ ಬಿಡ್ತೀರಾ? ಈಗ ನಮಗೆ ರೈತರದ್ದು ಬರಬೇಕಾಗಿರುವಂಥ ಪರಿಹಾರವನ್ನು ನೀಡಿದರೆ ಅವರು ತಗೊಂಡು ಹೋಗ್ತಾರೆ, ರಿಲೀಸ್ ಮಾಡಿಸ್ಕೊಂಡು ಹೋಗ್ತಾರೆ. ಸರ್, ಅಂದರೆ ರೈತರ ನ್ಯಾಯಬದ್ಧವಾಗಿ ರಿಲೀಸ್ ಮಾಡಿಸ್ಕೊಂಡು ಹೋಗ್ತಾರೆ. ಸರ್, ಅಂದರೆ ರೈತರ ಪರವಾಗಿ ಕೊಡದೇ ಇರೋದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಹಾಸನ ಕಾರು ಒಂದು ನ್ಯಾಯಾಲಯ ಕಂಟ್ರೋಲ್ಗೆ ಸೀಸ್ ಆಗಿದೆ ಅಂತ ನಿಮ್ಮ ಒಂದಿದ? ಖಂಡಿತವಾಗ್ಲೂ ರೈತರ ಒಂದು ಪರಿಹಾರದ ಹಣವನ್ನು ಪಾವತಿ ಮಾಡದಿದ್ದ ಕಾರಣದಿಂದ ಜಿಲ್ಲಾಧಿಕಾರಿಯವರ ಕಾರನ್ನು ಜಪ್ತಿ ಮಾಡಿ. ಸರ್, ಎಷ್ಟು ಕೊಡ್ಬೇಕು ಸರ್? ಎಷ್ಟು ಪರಿಹಾರ ಇದೆ ಅಂತ ಏನೋ ತಿಳಿಸ್ಕೊಡ್ತೀರಾ? ರೈತರಿಗೆ ಎಷ್ಟು ಕೊಡಬೇಕು? 11 ಲಕ್ಷ ಚಿಲ್ಲರೆ ಸರ್, ಅಷ್ಟೇ. 11 ಲಕ್ಷ ಚಿಲ್ಲರೆಗೆ ಒಂದು ಪರಿಹಾರ ಕೊಡೋಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರು ಸಾಧ್ಯವಾಗಿಲ್ಲ ಅಂದರೆ ಒಂದು ಆಡಳಿತಕ್ಕೆ ಎಷ್ಟು ಒಂದು ವೈಫಲ್ಯ ಇದೆ ಅನ್ನೋದು ಇಲ್ಲಿ ತೋರಿಸ್ತೀವಿ. ಸರ್, ಈಗ ಕಾರ್ ವ್ಯಾಲ್ಯೂ ಬೋರ್ದನ್ ಈಗ ಈ ಒಂದು 2016ಕ್ಕೆ ಒಂದೇನೊಂದು 20 ಲಕ್ಷ ಮೇಲೆ ಇರ್ಬೋದು ಸರ್. ಇದು 11 ಲಕ್ಷ. ಇಲ್ಲೇ ಯಾಕೆ ನೀವು ಒಂದು ಸೂಚನೆ ಕೊಡಬಾರ್ದಾಯಿತು? ನ್ಯಾಯಾಲಯದಲ್ಲೇ ಬಂದು ಇಲ್ಲೇ ಬಗೆಹರಿಸ್ಕೋಬೋಯ್ತಲ್ಲ ಜಿಲ್ಲಾಧಿಕಾರಿ ಒಂದು ಸದಸ್ಯರು. ಘನ ನ್ಯಾಯಾಲಯದ ಆದೇಶದಂತೆ ಈ ದಿನ ಅವರ ಘನ ನ್ಯಾಯಾಧೀಶರ ಆದೇಶದ ಮೇರೆಗೆ ಕಾರನ್ನು ಜಪ್ತಿ ಮಾಡಿ ಇಲ್ಲಿ ತರಲಿಕ್ಕಾಗಿದೆ. ಅವರು ಏನಾದರೂ ಮಾಡೋದಾದರೆ ನಮ್ಮ ನ್ಯಾಯಾಲಯದ ಆದೇಶದ ಮೇರೆಗೆ ಅವರು ಕಾನೂನು ರೀತಿಯ ಕ್ರಮಕ್ಕೆ ತಗೋಬೇಕಾಗುತ್ತೆ. ಅಲ್ಲ, 11 ಲಕ್ಷ ಕಟ್ಟಬೇಕು ಅಂತೀರಾ? ಅದು ಫುಲ್ ಕಟ್ಟಬೇಕು ಟೈಮ್ ಕೊಡ್ತೀರಾ? ಏನಾದ್ರು ಜಿಲ್ಲಾಧಿಕಾರಿಗೆ ಇಷ್ಟು ಒಂದು ಬೇಸಿಕ್ ಥರ ಇನ್ಸ್ಟಾಲ್ಮೆಂಟ್ ಥರ ಕೊಡ್ತೀರಾ? ನಮ್ಮ ನ್ಯಾಯಾಲಯದ ಆದೇಶದಂತೆ ಕಾರ್ ಜಪ್ತಿಯಾಗಿದೆ. ನಮ್ಮ ಘನ ನ್ಯಾಯಾಲಯ ಏನು ಆದೇಶ ಮಾಡುತ್ತೆ ಆ ಆದೇಶದ ಪ್ರಕಾರ ನಾವು ನಿಲ್ತೀವಿ. ಸರ್, ಕಾರ್ ಜಪ್ತಿ ಅಂದ್ರೆ ಇಷ್ಟು ಮೊತ್ತಕ್ಕೆ ಅಂತ ಇರಬೇಕಲ್ಲ? ಖಂಡಿತವಾಗ್ಲೂ 11 ಲಕ್ಷದ 500 ಚಿಲ್ಲರೆಗೇ ಇದೆ ಸರ್. ಇದಕ್ಕೆ ಒಂದು ಸಮಯ ಕೊಡಿರ್ಬೇಕಲ್ಲ? ಇಷ್ಟು ಸಮಯ ಕೊಡಬೇಕು, ಇಲ್ಲಾಂದರೆ ಯಾರೋ ಒಬ್ಬ ವೆಹಿಕಲ್ ಸೀಸ್ ಮಾಡ್ತಾರೆ, ಇಷ್ಟು ದಿನ, 1 ತಿಂಗಳು ಆಗ್ಬೋದು, 1 2 ಮಂತ್ಸ್ ಆಗ್ಬೋದು, ನಿಂತು ಕೊಟ್ಟು ಮಾಡ್ತಾರೆ. ಗ್ರಾಹಕ ಏನು ಹಣ ಕೊಡದೇ ಇದ್ದರೆ ಈ ಕಾಲನ್ನ ವಿಲೇವಾರಿ ಮಾಡ್ಬೋದು, ಆಕ್ಷೇಪ ಮಾಡಿ ಆ ದುಡ್ಡನ್ನ ಬರ್ಸ್ಬೋದು ಅಂತೇಳಿ ಸೂಚನೆ ಇರ್ತದೆ. ಇದ್ರ ಬಗ್ಗೆ ಏನಾದ್ರು ಆ ಥರ ಏನೋ ಒಂದಿದೆಯಾ? ಆ ಸೂಚನೆಯನ್ನು ಆದೇಶವನ್ನು ಮಾಡಬೇಕಾಗುತ್ತೆ ನಮ್ಮ ಘನ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟಂತೆ ವಿಚಾರ. ಸರ್, ಈಗ ನೀವು ಈಗಾಗಲೇ ಜಿಲ್ಲಾಧಿಕಾರಿ ವಿರುದ್ಧ ಬಹಳ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಹೆಸರು ಮಾಡಿ ಕನ್ನಡದ ಅಂತ ರಾಜಿಸಿದ್ರಿ. ಇವತ್ತು ಜಿಲ್ಲಾಧಿಕಾರಿ ಹಾಸನ ಕಾರನ್ನ ನ್ಯಾಯಾಲಯ ಒಂದು ಸೀಸ್ ಮಾಡಿದೆ.
ಇದರಲ್ಲೆಲ್ಲ ಒಂದು ಶಕ್ತಿ ನಮ್ಮ ಹಾಸನ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮೊಗನೆ ಕಾರ್ಲಗೌಡರು ಮತ್ತು ನಿಮ್ಮ ಒಂದು ಸದಸ್ಯದ ಒಂದು ಕಮಿಟಿ ಸದಸ್ಯರುಗಳು ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ನಮ್ಮ ನಮಗೆ ಶಕ್ತಿ ಕೊಟ್ಟವರು ನಮ್ಮ ಹಾಸನ ಜಿಲ್ಲಾ ವಕೀಲರು. ಆ ವಕೀಲರ ಶಕ್ತಿಯಿಂದ ನಾವು ಇದನ್ನು ಈ ಸಾಧನೆ ಮಾಡಲಿಕ್ಕೆ ಆಗಂತ ಒಂದು ಶಕ್ತಿ ಅದನ್ನು ಅವರು ನೀಡಿದ್ದಾರೆ. ಆ ಶಕ್ತಿಯಿಂದ ನಾವು ಈ ಸಾಧನೆ ಮಾಡಿದ್ವಿ ಅಂತ ಹೇಳಿ ಬಯಸ್ತೀವಿ. ಸರ್, ಹೀಗಿದ್ದಾಗ ಜಿಲ್ಲಾಧಿಕಾರಿ ಅವ್ರಿಗೆ ಏನಾದ್ರು ತಾವೇನಾದ್ರು ಈ ಒಂದು ವಿಚಾರದಲ್ಲಿ ಏನಾದ್ರು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ವೈಯಕ್ತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಬಗ್ಗೆ ಯಾವ ದ್ವೇಷವೂ ಇಲ್ಲ. ನ್ಯಾಯಾಲಯದ ಆದೇಶದ ಪ್ರಕಾರ ಜಪ್ತಿಯಾಗಿದೆ, ನ್ಯಾಯಾಲಯದ ಆದೇಶದಂತೆ ನಾವು ನಡೀತೀವಿ. ಆಗ್ಬೋದು ಸರ್. ನೀವು ಹೆಂಗೋ ಕಾನೂನು ಪರವಾಗಿದ್ದೀರಾ, ಇನ್ನು ಮುಂದೆ ಜನಸಾಮಾನ್ಯರಿಗೆ ಕಾನೂನಿಗೆ ಮಾಡ್ತೀರಾ ಅಂತೇಳಿ ಜಿಲ್ಲಾ ವಕೀಲರ ಸಂಘ ಸಿದ್ಧ ಇದೆ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಹೊಸ ಶುಭಾಶಯ ಹೇಳ್ತಾ ವಕೀಲರು ಕಂಡಂಥ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ ಮೂಲಕ ಶುಭಾಶಯ ಕೊಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್.